ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಗವರಪು. 40 ದಿನಗಳ ಯುದ್ಧ ಆಯ್ತಲ್ಲ, ಈಗ ಯುದ್ಧ ವಿರಾಮದಲ್ಲಿದ್ದಾರೆ. ಅದೆಂಥ ಯುದ್ಧ ವಿರಾಮ ಅವರೇ ಹೇಳ್ಕೊಳ್ಬೇಕು. ಯುದ್ಧ ವಿರಾಮ ಒಟ್ಟಿನಲ್ಲಿದೆ. ಆ 40 ದಿನ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ತೀವ್ರ ಸಂಘರ್ಷ, ಯುದ್ಧ. ಒಂದು ಕಡೆ ಇಸ್ರೇಲ್ ಮೇಲೆ ಮಿಸೈಲ್ ಹಾಕ್ತಿದ್ದಂತಹ ಇರಾನ್ ಅದೇ ಮಿಸೈಲ್ಗಳನ್ನು ಬಳಸ್ಕೊಂಡು, ಅದೇ ತನ್ನ ಶಕ್ತಿಯನ್ನು ಬಳಸ್ಕೊಂಡು, ಡ್ರೋನ್ಗಳನ್ನು ಬಳಸ್ಕೊಂಡು ಅರಬ್ ರಾಷ್ಟ್ರಗಳಲ್ಲಿದ್ದಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ, ಜಗತ್ತಿನಲ್ಲಿ ಯಾರೂ ಸಹ ಇಲ್ಲಿಯವರೆಗೆ ಅಮೆರಿಕದ ತಾಣಗಳ ಮೇಲೆ ಅಷ್ಟು ನಿಖರವಾಗಿ, ಅಷ್ಟು ಶಕ್ತಿಯುತವಾಗಿ ದಾಳಿಯನ್ನು ನಡೆಸಿಲ್ಲ. ಆ ಮಟ್ಟಕ್ಕೆ ದಾಳಿಯನ್ನು ನಡೆಸಿದ್ರು. ಆ ಮೂಲಕ ಅರಬ್ ರಾಷ್ಟ್ರಗಳಲ್ಲಿರುವಂತಹ ರೆಡಾರ್ ಸಿಸ್ಟಮ್ ಅನ್ನು ಧ್ವಂಸ ಮಾಡಿ ಬಿಸಾಕಿದ್ರು. ಮತ್ತು ಏರ್ ಬೇಸು ಮತ್ತು ಅವರ ಸೇನಾ ನೆಲೆಗಳೇನಿತ್ತು, ಆರ್ಮಿ ಬೇಸ್ಗಳು, ಸಾಕಷ್ಟು ನಷ್ಟ ಆಯಿತು. ಒಂದಲ್ಲ ಎರಡಲ್ಲ, ಸುಮಾರು 11 ಏರ್ ಬೇಸು ಮತ್ತು ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತು. 7 ದೇಶಗಳಲ್ಲಿ ಆ ಕೆಲಸವನ್ನ ಇರಾನ್ ಮಾಡ್ತು. ಹಾಗಾದ್ರೆ ಇರಾನ್ಗೆ ಎಲ್ಲಿಂದ ಬಂತು ಆ ಶಕ್ತಿ ಅನ್ನೋದ್ರ ಬಗ್ಗೆ ಈ ಹಿಂದೆ ಹೇಳಿದ್ದೆ. ಚೈನಾದ ಕಡೆಯಿಂದ ಸ್ಯಾಟಲೈಟ್ ಸಪೋರ್ಟ್ ಒಂದು ಸಿಕ್ತು. ಸ್ಪೈ ಸ್ಯಾಟಲೈಟ್ ಕಂಪ್ಲೀಟ್ ಆಕ್ಸೆಸ್ ಅನ್ನ ಕೊಟ್ಬಿಟ್ಟಿತ್ತು ಚೈನಾ ಇರಾನ್ಗೆ. ನಿಂದೆ ಇದು ತಗೋ, ಇಷ್ಟ ಬಂದಂಗೆ ಬಳಸ್ಕೊ ಅಂತ. ಅದರ ಜೊತೆಗೆ ಈಗ ಹೊರಗಡೆ ಬರ್ತಿರುವಂತಹ ಮಾಹಿತಿ ಏನು ಅಂದ್ರೆ, ಹೇಗೆ ಅಮೆರಿಕ ಬಳಿ F-15 F-35ಗಳಿದಾವೋ ಅದೇ ರೀತಿ ಒಂದು ಸೀಕ್ರೆಟ್ ಜೆಟ್, ಪವರ್ಫುಲ್ ಜೆಟ್, ದೇಶಿ ನಿರ್ಮಿತ ಅಂತ ಹೇಳಬಹುದಾದಂತಹ ಇರಾನ್ ಡೆವಲಪ್ ಮಾಡ್ಕೊಂಡಿರುವಂತಹ F-5 ಇರಾನ್ನ F-5 ಫೈಟರ್ ಜೆಟ್ ಆ ಮಟ್ಟಕ್ಕೆ ತನ್ನ ರಾಕ್ಷಸಿ ರೂಪವನ್ನ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳು ಪ್ಲಸ್ ಇನ್ನೊಂದಷ್ಟು ಕಡೆ ತೋರಿಸಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಏನಿದು F-5, ಎಲ್ಲೆಲ್ಲಿ ಇದು ದಾಳಿಗಳನ್ನ ನಡೆಸ್ತು, ಏನೆಲ್ಲ ವಿಧ್ವಂಸಕ ಮಾಡಿತು ಮತ್ತು ಅಮೆರಿಕವನ್ನ ಹೇಗೆ ನಡಗಿಸಿಟ್ಟಿದೆ ಈ ಒಂದು F-5 ಅನ್ನುವಂಥದ್ದು, ಮತ್ತು ಇದು ಮೂಲತಃ ಎಲ್ಲಿಂದ ಬಂದಿರಬಹುದು ಆ ಟೆಕ್ನಾಲಜಿ ಇರಾನ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭ ಆಗಿದ್ದು, 2026 ಫೆಬ್ರವರಿ 28. ಏನು 2-3 ದಿನಗಳಲ್ಲಿ ನಾವು ಇರಾನ್ ಅನ್ನ ಮಂಡಿಯೂರಿಸ್ಬಿಡ್ತೀವಿ, ಶರಣಾಗಿ ಹೋಗುತ್ತೆ, ಯುದ್ಧ ಖತಮ್. ಯಾಕೆಂದ್ರೆ ಮೊದಲನೇ ದಿನ, ಮೊದಲನೇ ಗಂಟೆಯಲ್ಲೇ ನಾವು ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಕೊಂದುಬಿಟ್ಟಿದ್ದೀವಿ. ಇನ್ನು ನಮಗೆ ಯಾವ ಅಡೆತಡೆನೂ ಇಲ್ಲ, ಇರಾನ್ ಕಥೆ ಮುಗೀತು ಅನ್ನುವ ರೀತಿಯಲ್ಲಿ ಅಮೆರಿಕ ಮನಸ್ಥಿತಿ ಮಾಡ್ಕೊಳ್ತು. ಇಸ್ರೇಲ್ ಸಹ ಅದೇ ಮನಸ್ಥಿತಿಗೆ ಜಾರ್ಬಿಡ್ತು. ಇನ್ನು ನನ್ನನ್ನು ಮಿಡ್ಲ್ ಈಸ್ಟ್ ಅಲ್ಲಿ ಯಾರು ಮುಟ್ಟಕ್ಕಾಗಲ್ಲ, ಇರಾನ್ ಕಥೆ ಮುಗೀತು ಅಂತ. ಬಟ್ ಇರಾನ್ ಒಂದೇ ಒಂದು ಕ್ಷಣವೂ ಸಹ ತಾನು ಹಿಂಜರಿತಾ ಇದ್ದೀನಿ ಅಂತ ತೋರಿಸ್ಕೊಳ್ಳಿಲ್ಲ, ಹೆದರಿದ್ದೀನಿ ಅಂತ ತೋರಿಸ್ಕೊಳ್ಳಿಲ್ಲ, ಅಥವಾ ಸುಮ್ಮನಿರ್ತೀನಿ ಅಂತಲೂ ತೋರಿಸ್ಕೊಳ್ಳಿಲ್ಲ. ಕೊಡ್ತು ನೋಡ್ರಿ ಪೆಟ್ಟು. ತನಗಾಗ್ತಾ ಇದ್ದಂತಹ ತೀವ್ರ ಗಾಯದ ನಡುವೆ ತನ್ನ ಶಕ್ತಿಯನ್ನೆಲ್ಲ ತೋರಿಸ್ಬಿಡ್ತು. ಕಳೆದ 20 ವರ್ಷಗಳಿಂದ ಕೂಡಿಟ್ಟಿದ್ದಂತಹ ತನ್ನ ಸಾಮರ್ಥ್ಯವನ್ನ, ತನ್ನ ಮಿಸೈಲ್ಗಳನ್ನ, ತಮ್ಮ ಆತ್ಮಸ್ಥೈರ್ಯವನ್ನ ಎಲ್ಲ ಒಟ್ಟಿಗೆ ಲಾಂಚ್ ಮಾಡಿಬಿಡ್ತು. ಇಸ್ರೇಲ್ ತತ್ತರಿಸೋಯ್ತು, ಅಮೆರಿಕನು ಶಾಕ್ ಆಗೋಯ್ತು. ಕೊನೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಬೇಕಾಯ್ತು. ಡೊನಾಲ್ಡ್ ಟ್ರಂಪ್ ಖುದ್ದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ ಇರಾನ್ ಬಳಿ ಅಂತ ಒಪ್ಕೊಳ್ಬೇಕಾಯ್ತು. ಅಂಥ ರೀತಿಯ ಒಂದು ದಾಳಿಯನ್ನ ಇರಾನ್ ಮಾಡ್ತು. ಇಸ್ರೇಲ್ ಮೇಲೆ ಮಾಡಿದ್ದು ಬಿಡಿ, ಇಸ್ರೇಲ್ನ ತೆಲ್ ಅವೀವ್ ಆಗಿರಬಹುದು, ಇತರೆ ನಗರಗಳಾಗಿರ್ಬೋದು ಧ್ವಂಸ ಆಗೋಗಿದ್ದಾವೆ. ಗಾಜಾದ ಪರಿಸ್ಥಿತಿ ಇಸ್ರೇಲ್ಗೆ ಬಂದಿದೆ. ಅಮೆರಿಕದ ಮಟ್ಟದ ಮಾತ್ರ ನೋಡೋದಾದ್ರೆ ನಾವು ಸುಮಾರು 7 ದೇಶಗಳಲ್ಲಿ 11 ಏರ್ ಬೇಸು ಮತ್ತು ಸೇನಾ ನೆಲೆಗಳ ಮೇಲೆ ಇರಾನ್ ಸಕ್ಸಸ್ಫುಲ್ ಆಗಿ ಅಟ್ಯಾಕ್ ಮಾಡಿದೆ. ಸಿಕ್ಕಾಪಟ್ಟೆ ಅವರಿಗೆ ನಷ್ಟ ಮಾಡಿದೆ. ಅಲ್ಲಿದ್ದಂತಹ ಮುಖ್ಯವಾದ 5 ರೆಡಾರ್ ಸಿಸ್ಟಮ್ಗಳಲ್ಲಿ 4 ರೆಡಾರ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡಿ ಬೀಸಾಕಿದೆ. ಈಗ ಕುರುಡಾಗಿದ್ದಾವೆ ಅರಬ್ ರಾಷ್ಟ್ರಗಳು. ರೆಡಾರ್ ಸಿಸ್ಟಮೇ ಇಲ್ಲ. ಆಂಟಿ ಮಿಸೈಲ್ ಸಿಸ್ಟಮ್ ಕೆಲಸ ಮಾಡ್ಬೇಕಂದ್ರೆ ರೆಡಾರ್ ಸಿಸ್ಟಮ್ ಕೆಲಸ ಮಾಡ್ಬೇಕಲ್ಲ. ಇರಾನ್ ಕಡೆಯಿಂದ ಬರುವಂತಹ ಮಿಸೈಲ್ ಅನ್ನ ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉಳಿಸ್ಬೇಕು. ಆಂಟಿ ಮಿಸೈಲ್ ಸಿಸ್ಟಮ್ಗೆ ಇರಾನ್ ಕಡೆಯಿಂದ ಮಿಸೈಲ್ ಬರ್ತಿದೆ, ಎಲ್ಲಿ ಬರ್ತಿದೆ, ಹೇಗೆ ಬರ್ತಿದೆ, ಯಾವ ಸ್ಪೀಡು, ಯಾವ ದಿಕ್ಕು ಹೇಳೋದಕ್ಕೆ ರೆಡಾರ್ ಸಿಸ್ಟಮ್ ಬೇಕಲ್ಲ. ಆ ರೆಡಾರ್ ಸಿಸ್ಟಮ್ ಇವತ್ತಿಲ್ಲ. ಮುಗಿಸಿ ಬಿಸಾಕಿದೆ ರೆಡಾರ್ ಸಿಸ್ಟಮ್ನ. ಈಗ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಅಮೆರಿಕ ಇಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಯಾಕೆಂದ್ರೆ ಒಂದೊಂದು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ವ್ಯಯಿಸಬೇಕಾದಂತಹ, ತುಂಬಾ ದೊಡ್ಡ ಅಮೌಂಟ್ ಬೇಕಾದ, ಸಮಯನೂ ಬೇಕಾದಂತಹ ಒಂದು ಯಂತ್ರಗಳು ಅವೆಲ್ಲ. ಹಾಗಾದ್ರೆ
ಹೇಗೆ ಮಾಡ್ತು ಅಂತಂದಾಗ ಇಲ್ಲಿಯವರೆಗೆ ನಮಗೆ ಬರ್ತಾ ಇದ್ದಿದ್ದು ಸುದ್ದಿ, ಇರಾನ್ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಹೇಗಾಯಿತು, ಅಮೆರಿಕದ F-15 F-35ಗಳನ್ನು ಹೊಡೆದುರುಳಿಸೋದ್ರೆ ಸಾಧ್ಯನಾ? ಅದು ಆಕಾಶಕ್ಕೆ ಹೋದ್ರೆ ಇನ್ವಿನ್ಸಿಬಲ್, ಅವು ಕಣ್ಣಿಗೆ ಕಾಣಲ್ಲ, ರಡಾರ್ಗೆ ಸಿಗಲ್ಲ, ಅಂಥವುಗಳನ್ನು ಹೊಡೆದುರುಳಿಸಿದ್ದಾರೆ. ಆವಾಗ ಬಂದಂತಹ ವಿಚಾರ ಏನು ಅಂದ್ರೆ, ಚೈನಾದವರು ಹಿಂಬಾಗಿಲಿನಿಂದ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಸ್ಪೈ ಸ್ಯಾಟಲೈಟ್ ಅನ್ನ ಕಂಪ್ಲೀಟ್ ಆಗಿ ಇರಾನ್ಗೆ ಆಕ್ಸೆಸ್ ಕೊಟ್ಟುಬಿಟ್ಟಿದ್ದಾರೆ. ಅಮೆರಿಕದ ಯಾವ ಫೈಟರ್ ಜೆಟ್ ಎಲ್ಲಿದೆ, ಯಾವ ಏರ್ಬೇಸ್ ಅಲ್ಲಿ ಏನೇನಿದೆ, ಯಾವಾಗ ಲ್ಯಾಂಡ್ ಆಗ್ತವೆ, ಯಾವಾಗ ಟೇಕ್ ಆಫ್ ಆಗ್ತವೆ, ಪ್ರತಿಯೊಂದು ಮಾಹಿತಿ ಆ ಸ್ಯಾಟಲೈಟ್ ಇಂದ ಸಿಗ್ತಾ ಇತ್ತು. ಅದನ್ನ ಆಧರಿಸಿ ತನ್ನಲ್ಲಿದ್ದಂತಹ ಮಿಸೈಲ್ಗಳನ್ನ, ಸೂಪರ್ ಸೋನಿಕ್ ಮಿಸೈಲ್ಗಳನ್ನ ಬಳಸ್ಕೊಂಡು ಇರಾನ್ ಸಕ್ಸಸ್ಫುಲ್ ಆಗಿ ಸಾಕಷ್ಟು ಕಡೆ ದಾಳಿ ನಡೆಸ್ತು. ಹಾಗೆ 11 ಏರ್ಬೇಸ್ಗಳನ್ನ ನಾಶ ಮಾಡಿತು, ತೀವ್ರವಾಗಿ ಹಾನಿ ಮಾಡಿಟ್ಟಿದೆ. 11 ಏರ್ಬೇಸ್ಗಳು ಎಲ್ಲವೂ ಅರಬ್ ದೇಶಗಳಲ್ಲಿರುವಂಥದ್ದು, ಮುಖ್ಯವಾಗಿ ಕುವೈತ್ ಅಲ್ಲಿರುವಂತಹ ಬೀಟ್ರಿಂಗ್ ಬೇಸ್ ಅನ್ನುವಂಥದ್ದು, ಬೀಹರಿಂಗ್ ಬೇಸ್ ಅನ್ನುವಂಥದ್ದು ಮೊದಲಿಗೆ ದಾಳಿಗೆ ತುತ್ತಾದಂಥದ್ದು ಮತ್ತು ಅಮೆರಿಕದ ಏರ್ಕ್ರಾಫ್ಟ್ಗಳನ್ನು ನಾಶ ಮಾಡಿದಂತಹ ದಾಳಿ ಅದು. ಅಲ್ಲಿಂದ ಇಲ್ಲಿಯವರೆಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡೆ ಬರ್ತಿತ್ತು. ಸೊ ಅಲ್ಲಿ ಓಕೆ, ರಷ್ಯಾದವರು ಒಂದಷ್ಟು ಸಪೋರ್ಟ್ ಕೊಟ್ಟಿರ್ತಾರೆ, ಮಿಸೈಲ್ ಅದು ಇದು, ಚೈನಾದವರು ಸ್ಯಾಟಲೈಟ್ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಬರ್ತಿರೋ ಮಾಹಿತಿ ಏನಂದ್ರೆ, ಅವೆಲ್ಲ ಸಪೋರ್ಟ್ ಇದ್ರೂ ಸಹ ಏರ್ ರೈಡ್ಗಳನ್ನು ಸಹ ಇರಾನ್ ಮಾಡಿದೆ. ಆ ಏರ್ ರೈಡ್ ಮಾಡೋದಕ್ಕೆ ಬಳಸ್ಕೊಂಡಂತಹ ಫೈಟರ್ ಜೆಟ್ ಇದೆಯಲ್ಲ, ಆ ಫೈಟರ್ ಜೆಟ್ ಇರಾನ್ನ ಸ್ವಂತ ಫೈಟರ್ ಜೆಟ್ ಅಂತ ಹೇಳಲಾಗ್ತಿದೆ. ಅದು F-5 ಫೈಟರ್ ಜೆಟ್ ಅಂತ ಹೇಳ್ಕೊಳ್ತಾ ಇದೆ. F-5 ಫೈಟರ್ ಜೆಟ್ಟು ಎಲ್ಲವನ್ನು ಮೀರಿ, ಅಮೆರಿಕದ ಆಂಟಿ ಮಿಸೈಲ್ ಸಿಸ್ಟಮ್, ಅವರು ದೊಡ್ಡ ರೆಡಾರ್ ಸಿಸ್ಟಮ್ಗಳನ್ನ ಮೀರಿಯೂ ಸಹ ಏರ್ಬೇಸ್ಗಳ ಮೇಲೆ ತೀವ್ರವಾದಂತಹ ದಾಳಿಯನ್ನು ನಡೆಸಿದೆ. ಸಿಕ್ಕಾಪಟ್ಟೆ ಹಾನಿ ಮಾಡಿದೆ ಅಮೆರಿಕದ ಏರ್ಬೇಸ್ಗಳಿಗೆ, ಏರ್ಪೋರ್ಟ್ಗಳಿಗೆ, ಅರಬ್ ರಾಷ್ಟ್ರಗಳಲ್ಲಿರುವಂತಹ ಏರ್ ಸ್ಟ್ರಿಪ್ಗಳಿಗೆ ಸಿಕ್ಕಾಪಟ್ಟೆ ದಾಳಿ ಮಾಡಿದೆ ಅಂತ. ಡ್ರೋನ್ಸ್ ಮಿಸೈಲ್ ಮಾತ್ರ ಅಲ್ಲ, ಈ ಫೈಟರ್ ಜೆಟ್ಟು ಸಹ ಅಷ್ಟೇ ಕೆಲಸ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ಫೈಟರ್ ಜೆಟ್ಟು ಸ್ವಂತ ನಿರ್ಮಾಣದ ಇರಾನ್ದು ಸ್ವಂತ ನಿರ್ಮಾಣನ, ಜಸ್ಟ್ ಲೈಕ್ ಅವ್ರದ್ದು ಡ್ರೋನ್ ಇದೆಯಲ್ಲ, ಶಾಹೀನ್ ಡ್ರೋನ್, ಅದು ಸ್ವಂತ ನಿರ್ಮಾಣ, ಇರಾನ್ದು ಸ್ವಂತ ನಿರ್ಮಾಣ. ಬರೀ $20,000 ಅಲ್ಲಿ ಮಾಡುತ್ತದು. ಅದನ್ನು ಹೊಡೆದುರುಳಿಸೋದಕ್ಕೆ ಇವ್ರಿಗೆ ಸುಮಾರು 30,000-40,000 ಬೇಕು. 30,000-40,000, 3-4 ಮಿಲಿಯನ್ ಡಾಲರ್ಗಳ ಬೆಲೆಯುಳ್ಳಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಬೇಕು. ಬರೀ 20,000 ಇವ್ರದ್ದು ಡ್ರೋನು. ಅದನ್ನು ಹೊಡೆದಾಕೋದಕ್ಕೆ 3 ಮಿಲಿಯನ್, 3.7 ಮಿಲಿಯನ್ ಖರ್ಚಾಗತ್ತಂತೆ ಅಮೆರಿಕಾಗೆ. ಆ ರೀತಿ ಅಂಥದ್ದು. ಅದೇ ರೀತಿ F-5 ಏನಾದರೂ ಇರಾನ್ ಸ್ವಂತ ಮಾಡ್ಕೊಂಡಿದೆ ಅಂದ್ರೆ, ಸ್ವಂತ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ರಷ್ಯಾದಿಂದ ಬಹಳ ದೊಡ್ಡ ಮಟ್ಟದ ಟೆಕ್ನಾಲಜಿ ಸಪೋರ್ಟ್ ಸಿಕ್ಕಿರುತ್ತೆ. ರಷ್ಯಾದ ಟೆಕ್ನಾಲಜಿ ಸಪೋರ್ಟ್ ಆಧಾರದ ಮೇಲೆ ಇದು ಆಗಿರೋ ಸಾಧ್ಯತೆ ಇದೆ. ಏನೇ ಆಗಲಿ, ಇರಾನ್ನ ಈ F-5 ಈಗ ಸುದ್ದಿಯಲ್ಲಿದೆ. F-5 ಏನು ಅವರ ಮಿಸೈಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ವಿ, ಇನ್ನೇನೇನೋ ಮಾತಾಡಿದ್ವಿ, IRGCದು. ಬಟ್ ಈಗ F-5 ಇರಾನ್ ಏರ್ ಫೋರ್ಸ್ ಅದು ಸಹ ಅಷ್ಟೇ ತೀವ್ರವಾಗಿ ಕ್ಷಣಸಾಟವನ್ನು ನಡೆಸಿದೆ, ಅಷ್ಟೇ ತೀವ್ರ ಗಾಯವನ್ನ ಅಮೆರಿಕಾಗೆ ಮಾಡಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.